ನಿಸರ್ಗದಂಥ ಶಾಲೆ ಇಲ್ಲ, ಅಲ್ಲಿನ ಆಗುವಂಥ ಘಟನೆಗಳಂಥ ಶಿಕ್ಷಕನಿಲ್ಲ ಅಂತ ನಾನು ನಂಬಿದ್ದೇನೆ. ನಿಸರ್ಗದಿಂದ ನಾವು ಕಲಿಯೋದು ಎಷ್ಟೊಂದಿದೆ. ಆದರೆ ಆಸಕ್ತ ವಿದ್ಯಾರ್ಥಿಗಳ ಹಾಗೆ ನಾವು ಕಣ್ಣು ತೆರೆದು ಮನಸ್ಸು ತೆರೆದು ನೋಡ್ಕೋಬೇಕಷ್ಟೇ, ಕಲ್ಕೋಬೇಕು. ನಾನು ಒಮ್ಮೆ ಒರಿಸ್ಸಾಕ್ಕೆ ಹೋಗಿದ್ದಾಗ ಪುರಿಗೆ ಹೋಗಿ ಆ ಜಗನ್ನಾಥ ದೇವಸ್ಥಾನ ನೋಡಿ ಬಂದೆ. ಆ ದೇವಸ್ಥಾನ ಎದುರಲ್ಲೇ ಸ್ವಲ್ಪ ದೂರದಲ್ಲಿ ವಿಶಾಲವಾದಂಥ ಸಮುದ್ರ ರಾಶಿ. ಆ ಮರಳ ಮೇಲೆ ನಡೆದಾಡ್ತಾ ಮುಂದೆ ಅಲ್ಲಿದ್ದಂಥ ಒಂದು ಬಂಡೆಗಳ ರಾಶಿ ಮೇಲೆ ಕೂತ್ಕೊಂಡೆ. ಬಂಡೆ ಮೇಲೆ ಕೈ ಆಡಿಸ್ತಾ ಇದ್ದೆ. ನೀವೆಲ್ಲ ನೋಡಿದ್ದೀರಿ ಸ್ನೇಹಿತರೆ. ಆ ಬಂಡೆ ಎಷ್ಟು ನುಣುಪಾಗಿದೆ ಗೊತ್ತಾ? ಅಷ್ಟು ನುಣುಪು. ಅಲ್ಲಲ್ಲಿ ಬಂಡೆ ಕೊರೆದಿದೆ. ಆ ಕೊರಕಲು ಕೂಡ ಶಿಲ್ಪಿ ಕೆತ್ತಿದಷ್ಟು ನುಣುಪಾಗಿದೆ. ನಾನು ವಿಚಾರ ಮಾಡಿದೆ, ಈ ಕಲ್ಲನ್ನು ಯಾರು ನುಣುಪಾಗಿಸಿದ್ದಾರೋ, ಯಾರು ಮಾಡಿದ್ದಾರೆ ನುಣುಪಾಗಿ? ಅದೇನು ಅಂದರೆ ಶತಮಾನಗಳಿಂದ ಈ ಬಂಡೆಯನ್ನು ಅಪ್ಪಳಿಸಿದಂಥ ಸಮುದ್ರದ ನೀರು ಅದನ್ನು ಹಾಗೆ ಮಾಡಿದೆ. ಆದರೆ ನೀರು ಎಷ್ಟು ಮೃದು ಅಲ್ವಾ? ಅಷ್ಟು ಮೃದುವಾದಂಥ ನೀರು ಭಾರಿ ಕಠಿಣವಾದ ಬಂಡೆಗಳನ್ನು ತನ್ನ ಬೇಕಾದಂಗೆ ತಿದ್ದಿಬಿಟ್ಟಿದೆಯಲ್ಲ, ಮೃದು ಮಾಡಿದೆಯಲ್ಲ. ಆಗ ತಕ್ಷಣ ನನಗೆ ಹೊಳಿತು, ನಮ್ಮ ಕಷ್ಟಗಳು ಕೂಡ ಬಂಡೆಗಳ ಹಾಗೆ ದೊಡ್ಡವು, ಹಾಗೆ ಕಠಿಣ. ನಾವು ತುಂಬ ಅಶಕ್ತರು ಅಂದ್ಕೋತೀವಿ. ನಾವು ಅಶಕ್ತರಪ್ಪ, ಕಷ್ಟಗಳು ಬಂಡೆ ಹಾಗೆ ಬಂದುಬಿಟ್ಟಿದ್ದಾವೆ, ಅದು ಬಿರುಸು ಅಂತೀವಿ. ಆದರೆ ನಾವು ನೀರಿನ ಹಾಗೆ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದರೆ ಆ ಕಷ್ಟಗಳ ಬಂಡೆಗಳು ಕರಗಲಾರದ್ವಾ? ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನಿಗೆ ಮಲ್ಲಿಗೆ ಹೂವಿನ ಹುಚ್ಚು ಭಾಳ ಇತ್ತು. 8-9 ಥರದ ಮಲ್ಲಿಗೆ ಹೂವಿನ ಗಿಡ ಹಾಕಿದ್ಲು ನಮ್ಮಮ್ಮ. ಎಷ್ಟು ಹಬ್ಬ ಹೂವು ತುಂಬ್ಕೊಂಡು ಮೆರೀತದೆ. ಮನೆ ಮುಂದೆ ನಿಂತರೆ ಸುವಾಸನೆ ಮನಸ್ಸು ತುಂಬ್ತದೆ. ನಮ್ಮಮ್ಮ ಬೆಳಗ್ಗೆ ಹೋಗಿ 1 ತಾಸು ಎಲ್ಲ ಮಲ್ಲಿಗೆ ಹೂ ಬಿಡಿಸೋರು, ಬುಟ್ಟಿ ತುಂಬ ಹೂ. ನನ್ನ ತಾಯಿ, ನನ್ನ ಹೆಂಡತಿ ಅವುಗಳನ್ನು ಹೆಳೆದು ಮಾಡೆ ಮಾಡ್ತಾರೆ, ದೇವರಿಗೆ ತೊಡಸ್ತಾರೆ. ಎಷ್ಟುದ್ದ ಹೂ ಮಾಡ್ತಾಳೆ. ನಾನು ಯಾಕಮ್ಮ ಮಾಡ್ತೀಯ ಅಂದರೆ, ಇರಲಿ ಬಿಡೋ, ಹೂ ಕಾಂಗೆ ಒಣಗಿ ಹೋಗ್ತಾವೆ, ಗಿಡದಲ್ಲಿ ಒಣಗೋದು ಬೇಡ, ಹೂ ಮಾಡ್ತೇನೆ, ದೇವರಿಗೆ ಏರಿಸಿ ಉಳಿದದ್ದನ್ನೆಲ್ಲ ಉದ್ದ ಮಾಲಿಗೆ ಮಾಡಿ ಓರಣೆಯಲ್ಲಿ ಎಲ್ಲರಿಗೂ ಹೆಣ್ಮಕ್ಳಿಗೆ ಕೊಟ್ಟು ಬರಬೇಕಾಕಿ. ಅದರಲ್ಲಿ ಸಂತೋಷ ಆಕೆ. ಮತ್ತೆ ಮರುದಿನ ಬೆಳಗ್ಗೆ ಅದೇ ಕಸರತ್ತು. ನಿನ್ನೆ ಹಾಕಿದ ಮಾಲೆ ತೆಗೆದು ಹಾಕೋದು, ಹೊಸ ಮಾಲೆ ಹಾಕೋದು. ನಿನ್ನೆ ಹಾಕಿದ ಮಾಲೆ ಇವತ್ತು ಕಸ ಆಯಿತು. ಹಾಗೆ ಬಂತು ವಿಚಾರ, ಈ ಮಲ್ಲಿಗೆ ಹೂವಿನ ಬದುಕು ಕೇವಲ 1 ದಿನ ಅಲ್ವಾ? ಒಂದೇ ದಿನ. ಬೆಳಗ್ಗೆ ಅಳೆದಂಥ ಹೂ ಸಾಯಂಕಾಲ ಹೊತ್ತಿಗೆ ಒಣಗಿಬಿಡುತ್ತೆ. ಆದರೆ ನಾನು ಇರೋದು ಒಂದೇ ದಿವಸ ಅಂತ ದುಃಖದಿಂದ ಬಳ್ಳಿ ಹೂವನ್ನು ಕೊಡೋದನ್ನು ಬಿಡ್ತದ? ನನ್ನ ಆಯುಷ್ಯ ಇಷ್ಟು ಅಲ್ಪ ಅಂತ ಮಲ್ಲಿಗೆ ಹೂ ಗೊತ್ತಿದ್ದು ಪರಿಮಳ ಕೊಡದೇ ಇರ್ತದ? ಅದು ಅರಳಿ ನಿಂತಿರುವಾಗ ಅದರ ಸೌಂದರ್ಯ ಏನು, ಸಂಭ್ರಮ ಏನು ಅಲ್ಲ? ಎಷ್ಟು ಸಂತೋಷ ಅನಿಸುತ್ತಲ್ಲ, ಜನರಿಗೆ ಎಷ್ಟು ಪ್ರೀತಿ ಸಂತೋಷ ಕೊಡುತ್ತೆ. ಹಾಗೆ ನಾವು ಕೂಡ ನಮ್ಮ ಜೀವನ ಚಿಕ್ಕದು, ಅಯ್ಯೋ ಕೊರಗೆ ಸಾಧನೆ ಮಾಡದೆ ವ್ಯರ್ಥವಾಗಿ ಹೋಗುವಾಗ ಆ ಹೂ ನೆನಪಾಗಿ ಬರುತ್ತಾ ನಮಗೆ? ಒಂದೇ ದಿನ ಇರ್ತೀನಿ ಅನ್ನೋದು ಗೊತ್ತಿದ್ರೂ ಕೂಡ ಸಂಭ್ರಮದ ಜೀವನ ಕಳೆದು ಹೋಗ್ತದಲ್ಲ. ನಾವು ಯಾಕೆ ಹಂಗಿರೋಕ್ಕಾಗಲ್ಲ ಸಂಭ್ರಮದಿಂದ ಅಂದ್ಕೊಂಡು ನಾನು ಗ್ಯಾರೇಜ್ಗೆ ಹೋಗ್ತಾ ಇದ್ದೆ. ಕಾರಿನ ಬಾಗಿಲು ತೆಗೆಯುವಾಗ ಕೆಳಗೆ ನೋಡಿದೆ, ಒಂದು ಇರುವೆಗಳ ಸಾಲು ಕಾಣಿಸ್ತು, ಉದ್ದ ಸಾಲು. ಅವಕ್ಕೊಂದು ಆಹಾರ ಸಿಕ್ಕಿದೆ. ಅದೊಂದು ದೊಡ್ಡ ಸತ್ತು ಗೊಂಗಿ ಹುಳ. ಅದನ್ನು ಹೊತ್ಕೊಂಡು ತಮ್ಮ ಗೂಡಿನ ಕಡೆ ಹೋಗ್ತಾ ಇದ್ದಾವೆ. ಎಷ್ಟು ಭಾರ ಗೊತ್ತಾ ಗೊಂಗಿ ಹುಳ? ಇರುವೆ ಇಷ್ಟೇ. ತಮ್ಮ ತೂಕಕ್ಕಿಂತ 100 ಪಾಲು ಭಾರವಾದಂಥ ಹುಳುವನ್ನು ಹೆಂಗೆ ಹೊತ್ತು ಸಾಗಿಸ್ತಾವವು ಬಗ್ಗೆ ನೋಡ್ತಾ ಇದ್ದೆ. 100 ಇರುವೆಗಳು ತಮ್ಮ ಅಶಕ್ತವಾದಂಥ ಮುಂಗಾಲು ಮತ್ತು ಮೂತಿ ಮೇಲೆ ನೋಡಿ ಹೆಂಗೆ ಹೊರ್ತಾವೆ, ಮುಂದಿನ ಕಾಲು ಮತ್ತು ಮುಖದ ಮೇಲೆ ಆ ಹುಳುವನ್ನು ಹೊತ್ತು ನಡೀತಾ ಇದ್ದಾರೆ. ಎಲ್ಲರೂ ಭಾರವನ್ನು ಸಮಾನವಾಗಿ ಹೊತ್ತಿರೋದ್ರಿಂದ ಕೆಲಸ ಸುಲಭವಾಗಿದೆ. ಅವುಗಳ ಹಿಂದೆ ಮುಂದೆ ಪ್ರೋತ್ಸಾಹ ನೀಡುತ್ತಾ ಸಹಾಯ ಮಾಡೋ 100 ಇರುವೆಗಳು. ಅವಾಗ ಸ್ವಲ್ಪ ಆಯಾಸ ಆಯಿತು ಅಂದ ಈ 100 ಹುಳ ಹೋಗ್ತವೆ, ಇರುವೆ ಹೋಗ್ತವೆ, ಹೊತ್ಕೋತಾವೆ, ಅವ್ರು ಸ್ವಲ್ಪ ರೆಸ್ಟ್ ತೊಗೋತಾವೆ, ಮತ್ತೆ ಇವು ಹೋಗ್ತವೆ. ಹೀಗೆ ಒಂದಕ್ಕೊಂದು ಪಾಸ್ ಆನ್ ಮಾಡ್ತಾ ಅಸಾಧ್ಯವಾದ ಕೆಲಸವನ್ನು ಮಾಡ್ತಾ ಇದ್ದಾವೆ. ಆಗ ನನಗನ್ನಿಸ್ತು, ಪುಟ್ಟ ಇರುವೆಗಳೇ ಹೀಗೆ ಒಂದಕ್ಕೊಂದು ಸಹಕಾರದಿಂದ ಅಸಾಧ್ಯವಾದ ಕೆಲಸವನ್ನು ಸಾಧ್ಯ ಮಾಡ್ತಿರ್ಬೇಕಾದ್ರೆ ಅವುಗಳಿಗಿಂತೂ ನಾವು ತುಂಬ ಬಲಿಷ್ಠವಾದಂಥ ಹೆಚ್ಚು ಬುದ್ಧಿ ಉಳ್ಳಂಥ ನಾವು ಯಾಕೆ ಹೀಗೆ ಜಾತಿ, ಧರ್ಮ, ಲಿಂಗ, ದೇಶ ಆಧಾರದ ಮೇಲೆ ನಮ್ಮನ್ನು ಸೀಳ್ಕೊಂಡು ಭಿನ್ನರಾಗಿ ಸಹಕಾರದಿಂದ ದೂರವಾಗಿ ಏಕಾಂಗಿಗಳಾಗ್ತಾ ಇದ್ದೀವಿ? ನಾವು ಏಕಾಂಗಿಗಳಾದಾಗ ಸಾಧ್ಯವಾಗೋದಾದಂಥ ಕೆಲಸಗಳು ಕೂಡ ಅಸಾಧ್ಯವಾಗ್ತವೆ ಅಲ್ವಾ ಸ್ನೇಹಿತರೆ? ನಾವು ನಿಸರ್ಗದಿಂದ ನೋಡಿ ಕಲಿಯೋದು ತುಂಬ ಇದೆ ಅಲ್ವಾ?